ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಸ್ಟ್ರೇಟ್ ಟು ಸ್ಟ್ರೇಟ್ ಆನ್ಸರ್. ನಾನ್ ಮಾಡ್ತಿರೋದು ಸರಿ, ಆಕ್ಷೇಪ ಇರುವವರಿಗೆ ನಾನು ಸರಿಪಡಿಸೋದು ಗೊತ್ತು. ಈಗ ಸ್ವಪಕ್ಷೀಯರ ಬಗ್ಗೆನೂ ಇದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಖಂಡಿತ ಸ್ಮಿತಾ, ಏನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ಒಂದಷ್ಟು ಕಾಂಗ್ರೆಸ್ ನಾಯಕರ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿದವರ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಬೇಕು ಅನ್ನುವಂಥದ್ದು. ಆದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಮತ್ತು ಕಾಂಗ್ರೆಸ್ ಸರ್ವಧರ್ಮವನ್ನ ಪ್ರೀತಿ ಮಾಡುತ್ತೆ, ಎಲ್ಲವನ್ನೂ ಕೂಡ ಅವಗಣನೆಗೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಹೋಗಿದ್ದು ತಪ್ಪೇನು ಅನ್ನುವಂಥದ್ದು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ರೆ, ಈ ಮೂಲಕ ನಾನು ರೈಟ್ ಆಗಿದ್ದೇನೆ ಅನ್ನುವಂಥದ್ದು. ಮತ್ತು ಬಿಜೆಪಿ ಕೂಡ ಹಿಂದುತ್ವವಾದಿಯನ್ನ ಪ್ರತಿಪಾದಿಸ್ತಾ ಇರೋದಕ್ಕೆ ಸ್ವಾಗತನ ಮಾಡ್ತಾ ಇತ್ತು. ಅದಕ್ಕೆ ಕೂಡ ಒಂದಷ್ಟು ನೆನಪಿಸುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಿಂದೆ ಕನಕಪುರದ ಕಪಾಲಿ ಬೆಟ್ಟದಲ್ಲಿ ಯೇಸು ಪ್ರತಿಮೆಯನ್ನು ನಿರ್ಮಾಣ ಮಾಡಕ್ ಹೋದಾಗ ನನ್ನನ್ನ ಯೇಸು ಕುಮಾರ ಅಂತ ಕರೆಯೋದಿದ್ರು. ಆಗ ನನ್ನನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮನವೊಲಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಈಗ ಇದಕ್ಕಿದ್ದ ಹಾಗೆ ಹಿಂದೂ ಮೇಲೆ ಪ್ರೀತಿ ಬಂದಿದೆ ಅನ್ನೋ ರೀತಿಯಲ್ಲಿ ನನ್ನನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ನಾನು ಹಿಂದಿನಿಂದನೂ ಕೂಡ ಎಲ್ಲಾ ಧರ್ಮಗಳನ್ನು ಪ್ರೀತಿಸ್ತಾ ಬಂದಿದ್ದೇನೆ ಮತ್ತು ಸ್ವಂತ ಧರ್ಮವಾದಂತ ಹಿಂದೂ ಧರ್ಮದಲ್ಲಿ ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಹಿಂದೂ ಧರ್ಮದಲ್ಲೇ ಸಾಯ್ತೇನೆ, ಹುಟ್ಟಿದ್ದು ಇಲ್ಲೇ ಸಾಯುವುದು ಇಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳುವ ಮೂಲಕ ನಾನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಯಾವುದೇ ತಪ್ಪಿಲ್ಲ ಅನ್ನುವಂಥದ್ದು. ಮತ್ತು ಹಾಗೇನಾದ್ರು ತಪ್ಪಾಗಿದ್ರೆ ಅದಕ್ಕೆ ಹೈಕಮಾಂಡ್ ನನ್ನನ್ನ ಸ್ಪಷ್ಟನೆ ಕೇಳುತ್ತೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅನ್ನುವಂತ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ರಾಜ್ಯದ ಒಂದಷ್ಟು ನಾಯಕರು ಏನ್ ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಒಂದ್ ಕಡೆ ಇಷ್ಟು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಸ್ಟ್ರೇಟ್ ಟು ಸ್ಟ್ರೇಟ್ ಆನ್ಸರ್. ನಾನ್ ಮಾಡ್ತಿರೋದು ಸರಿ, ಆಕ್ಷೇಪ ಇರುವವರಿಗೆ ನಾನು ಸರಿಪಡಿಸೋದು ಗೊತ್ತು. ಈಗ ಸ್ವಪಕ್ಷೀಯರ ಬಗ್ಗೆನೂ ಇದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ಖಂಡಿತ ಸ್ಮಿತಾ, ಏನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ಒಂದಷ್ಟು ಕಾಂಗ್ರೆಸ್ ನಾಯಕರ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿದವರ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಬೇಕು ಅನ್ನುವಂಥದ್ದು. ಆದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಮತ್ತು ಕಾಂಗ್ರೆಸ್ ಸರ್ವಧರ್ಮವನ್ನ ಪ್ರೀತಿ ಮಾಡುತ್ತೆ, ಎಲ್ಲವನ್ನೂ ಕೂಡ ಅವಗಣನೆಗೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಹೋಗಿದ್ದು ತಪ್ಪೇನು ಅನ್ನುವಂಥದ್ದು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ರೆ, ಈ ಮೂಲಕ ನಾನು ರೈಟ್ ಆಗಿದ್ದೇನೆ ಅನ್ನುವಂಥದ್ದು. ಮತ್ತು ಬಿಜೆಪಿ ಕೂಡ ಹಿಂದುತ್ವವಾದಿಯನ್ನ ಪ್ರತಿಪಾದಿಸ್ತಾ ಇರೋದಕ್ಕೆ ಸ್ವಾಗತನ ಮಾಡ್ತಾ ಇತ್ತು. ಅದಕ್ಕೆ ಕೂಡ ಒಂದಷ್ಟು ನೆನಪಿಸುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಿಂದೆ ಕನಕಪುರದ ಕಪಾಲಿ ಬೆಟ್ಟದಲ್ಲಿ ಯೇಸು ಪ್ರತಿಮೆಯನ್ನು ನಿರ್ಮಾಣ ಮಾಡಕ್ ಹೋದಾಗ ನನ್ನನ್ನ ಯೇಸು ಕುಮಾರ ಅಂತ ಕರೆಯೋದಿದ್ರು. ಆಗ ನನ್ನನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮನವೊಲಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಈಗ ಇದಕ್ಕಿದ್ದ ಹಾಗೆ ಹಿಂದೂ ಮೇಲೆ ಪ್ರೀತಿ ಬಂದಿದೆ ಅನ್ನೋ ರೀತಿಯಲ್ಲಿ ನನ್ನನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ನಾನು ಹಿಂದಿನಿಂದನೂ ಕೂಡ ಎಲ್ಲಾ ಧರ್ಮಗಳನ್ನು ಪ್ರೀತಿಸ್ತಾ ಬಂದಿದ್ದೇನೆ ಮತ್ತು ಸ್ವಂತ ಧರ್ಮವಾದಂತ ಹಿಂದೂ ಧರ್ಮದಲ್ಲಿ ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಹಿಂದೂ ಧರ್ಮದಲ್ಲೇ ಸಾಯ್ತೇನೆ, ಹುಟ್ಟಿದ್ದು ಇಲ್ಲೇ ಸಾಯುವುದು ಇಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳುವ ಮೂಲಕ ನಾನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಯಾವುದೇ ತಪ್ಪಿಲ್ಲ ಅನ್ನುವಂಥದ್ದು. ಮತ್ತು ಹಾಗೇನಾದ್ರು ತಪ್ಪಾಗಿದ್ರೆ ಅದಕ್ಕೆ ಹೈಕಮಾಂಡ್ ನನ್ನನ್ನ ಸ್ಪಷ್ಟನೆ ಕೇಳುತ್ತೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅನ್ನುವಂತ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ರಾಜ್ಯದ ಒಂದಷ್ಟು ನಾಯಕರು ಏನ್ ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಒಂದ್ ಕಡೆ ಇಷ್ಟು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಸ್ಟ್ರೇಟ್ ಟು ಸ್ಟ್ರೇಟ್ ಆನ್ಸರ್. ನಾನ್ ಮಾಡ್ತಿರೋದು ಸರಿ, ಆಕ್ಷೇಪ ಇರುವವರಿಗೆ ನಾನು ಸರಿಪಡಿಸೋದು ಗೊತ್ತು. ಈಗ ಸ್ವಪಕ್ಷೀಯರ ಬಗ್ಗೆನೂ ಇದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ಖಂಡಿತ ಸ್ಮಿತಾ, ಏನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ಒಂದಷ್ಟು ಕಾಂಗ್ರೆಸ್ ನಾಯಕರ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿದವರ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಬೇಕು ಅನ್ನುವಂಥದ್ದು. ಆದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಮತ್ತು ಕಾಂಗ್ರೆಸ್ ಸರ್ವಧರ್ಮವನ್ನ ಪ್ರೀತಿ ಮಾಡುತ್ತೆ, ಎಲ್ಲವನ್ನೂ ಕೂಡ ಅವಗಣನೆಗೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಹೋಗಿದ್ದು ತಪ್ಪೇನು ಅನ್ನುವಂಥದ್ದು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ರೆ, ಈ ಮೂಲಕ ನಾನು ರೈಟ್ ಆಗಿದ್ದೇನೆ ಅನ್ನುವಂಥದ್ದು. ಮತ್ತು ಬಿಜೆಪಿ ಕೂಡ ಹಿಂದುತ್ವವಾದಿಯನ್ನ ಪ್ರತಿಪಾದಿಸ್ತಾ
ಪ್ರತಿಪಾದಿಸ್ತಾ ಇರೋದಕ್ಕೆ ಸ್ವಾಗತನ ಮಾಡ್ತಾ ಇತ್ತು. ಅದಕ್ಕೂ ಕೂಡ ಒಂದಷ್ಟು ನೆನಪಿಸುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಿಂದೆ ಕನಕಪುರದ ಕಪಾಲಿ ಬೆಟ್ಟದಲ್ಲಿ ಯೇಸು ಪ್ರತಿಮೆಯನ್ನ ನಿರ್ಮಾಣ ಮಾಡಕ್ ಹೋದಾಗ ನನ್ನನ್ನ ಯೇಸು ಕುಮಾರ ಅಂತ ಕರೆಯುತ್ತಿದ್ರು. ಆಗ ನನ್ನನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮನವೊಲಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಈಗ ಇದಕ್ಕಿದ್ದ ಹಾಗೆ ಹಿಂದೂ ಮೇಲೆ ಪ್ರೀತಿ ಬಂದಿದೆ ಅನ್ನೋ ರೀತಿಯಲ್ಲಿ ನನ್ನನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ನಾನು ಹಿಂದಿನಿಂದನೂ ಕೂಡ ಎಲ್ಲಾ ಧರ್ಮಗಳನ್ನು ಪ್ರೀತಿಸ್ತಾ ಬಂದಿದ್ದೇನೆ ಮತ್ತು ಸ್ವಂತ ಧರ್ಮವಾದಂತ ಹಿಂದೂ ಧರ್ಮದಲ್ಲಿ ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಹಿಂದೂ ಧರ್ಮದಲ್ಲೇ ಸಾಯ್ತೇನೆ, ಹುಟ್ಟಿದ್ದು ಇಲ್ಲೇ ಸಾಯುದು ಇಲ್ಲೇ ಅನ್ನುವಂತ ಮಾತನ್ನ ಪದೇ ಪದೇ ಹೇಳುವ ಮೂಲಕ ನಾನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಯಾವುದೇ ತಪ್ಪಿಲ್ಲ ಅನ್ನುವಂಥದ್ದು ಮತ್ತು ಹಾಗೇನಾದ್ರು ತಪ್ಪಾಗಿದ್ರೆ ಅದಕ್ಕೆ ಹೈಕಮಾಂಡ್ ನನ್ನನ್ನ ಸ್ಪಷ್ಟನೆ ಕೇಳುತ್ತೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅನ್ನುವಂತ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ರಾಜ್ಯದ ಒಂದಷ್ಟು ನಾಯಕರು ಏನ್ ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಒಂದ್ ಕಡೆ ಇಷ್ಟ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಸ್ಟ್ರೇಟ್ ಟು ಸ್ಟ್ರೇಟ್ ಆನ್ಸರ್. ನಾನ್ ಮಾಡ್ತಿರೋದು ಸರಿ, ಆಕ್ಷೇಪ ಇರುವವರಿಗೆ ನಾನು ಸರಿಪಡಿಸೋದು ಗೊತ್ತು. ಈಗ ಸ್ವಪಕ್ಷೀಯರ ಬಗ್ಗೆನೂ ಇದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ಖಂಡಿತ ಸ್ಮಿತಾ, ಏನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ಒಂದಷ್ಟು ಕಾಂಗ್ರೆಸ್ ನಾಯಕರ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿದವರ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಬೇಕು ಅನ್ನುವಂಥದ್ದು. ಆದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಮತ್ತು ಕಾಂಗ್ರೆಸ್ ಸರ್ವಧರ್ಮವನ್ನ ಪ್ರೀತಿ ಮಾಡುತ್ತೆ, ಎಲ್ಲವನ್ನೂ ಕೂಡ ಅವಗಣನೆಗೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಹೋಗಿದ್ದು ತಪ್ಪೇನು ಅನ್ನುವಂಥದ್ದು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ರೆ, ಈ ಮೂಲಕ ನಾನು ರೈಟ್ ಆಗಿದ್ದೇನೆ ಅನ್ನುವಂಥದ್ದು. ಮತ್ತು ಬಿಜೆಪಿ ಕೂಡ ಹಿಂದುತ್ವವಾದಿಯನ್ನ ಪ್ರತಿಪಾದಿಸ್ತಾ ಇರೋದಕ್ಕೆ ಸ್ವಾಗತನ ಮಾಡ್ತಾ ಇತ್ತು. ಅದಕ್ಕೂ ಕೂಡ ಒಂದಷ್ಟು ನೆನಪಿಸುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಿಂದೆ ಕನಕಪುರದ ಕಪಾಲಿ ಬೆಟ್ಟದಲ್ಲಿ ಯೇಸು ಪ್ರತಿಮೆಯನ್ನ ನಿರ್ಮಾಣ ಮಾಡಕ್ ಹೋದಾಗ ನನ್ನನ್ನ ಯೇಸು ಕುಮಾರ ಅಂತ ಕರೆಯುತ್ತಿದ್ರು. ಆಗ ನನ್ನನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮನವೊಲಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಈಗ ಇದಕ್ಕಿದ್ದ ಹಾಗೆ ಹಿಂದೂ ಮೇಲೆ ಪ್ರೀತಿ ಬಂದಿದೆ ಅನ್ನೋ ರೀತಿಯಲ್ಲಿ ನನ್ನನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ನಾನು ಹಿಂದಿನಿಂದನೂ ಕೂಡ ಎಲ್ಲಾ ಧರ್ಮಗಳನ್ನು ಪ್ರೀತಿಸ್ತಾ ಬಂದಿದ್ದೇನೆ ಮತ್ತು ಸ್ವಂತ ಧರ್ಮವಾದಂತ ಹಿಂದೂ ಧರ್ಮದಲ್ಲಿ ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಹಿಂದೂ ಧರ್ಮದಲ್ಲೇ ಸಾಯ್ತೇನೆ, ಹುಟ್ಟಿದ್ದು ಇಲ್ಲೇ ಸಾಯುದು ಇಲ್ಲೇ ಅನ್ನುವಂತ ಮಾತನ್ನ ಪದೇ ಪದೇ ಹೇಳುವ ಮೂಲಕ ನಾನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಯಾವುದೇ ತಪ್ಪಿಲ್ಲ ಅನ್ನುವಂಥದ್ದು ಮತ್ತು ಹಾಗೇನಾದ್ರು ತಪ್ಪಾಗಿದ್ರೆ ಅದಕ್ಕೆ ಹೈಕಮಾಂಡ್ ನನ್ನನ್ನ ಸ್ಪಷ್ಟನೆ ಕೇಳುತ್ತೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅನ್ನುವಂತ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ರಾಜ್ಯದ ಒಂದಷ್ಟು ನಾಯಕರು ಏನ್ ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಒಂದ್ ಕಡೆ ಇಷ್ಟ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಸ್ಟ್ರೇಟ್ ಟು ಸ್ಟ್ರೇಟ್ ಆನ್ಸರ್. ನಾನ್ ಮಾಡ್ತಿರೋದು ಸರಿ, ಆಕ್ಷೇಪ ಇರುವವರಿಗೆ ನಾನು ಸರಿಪಡಿಸೋದು ಗೊತ್ತು. ಈಗ ಸ್ವಪಕ್ಷೀಯರ ಬಗ್ಗೆನೂ ಇದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ಖಂಡಿತ ಸ್ಮಿತಾ, ಏನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ಒಂದಷ್ಟು ಕಾಂಗ್ರೆಸ್ ನಾಯಕರ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿದವರ ಕಾರ್ಯಕ್ರಮದಲ್ಲಿ ಯಾಕೆ ಭಾಗವಹಿಸಬೇಕು ಅನ್ನುವಂಥದ್ದು. ಆದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಮತ್ತು ಕಾಂಗ್ರೆಸ್ ಸರ್ವಧರ್ಮವನ್ನ ಪ್ರೀತಿ ಮಾಡುತ್ತೆ, ಎಲ್ಲವನ್ನೂ ಕೂಡ ಅವಗಣನೆಗೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಹೋಗಿದ್ದು ತಪ್ಪೇನು ಅನ್ನುವಂಥದ್ದು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ರೆ, ಈ ಮೂಲಕ ನಾನು ರೈಟ್ ಆಗಿದ್ದೇನೆ ಅನ್ನುವಂಥದ್ದು. ಮತ್ತು ಬಿಜೆಪಿ ಕೂಡ ಹಿಂದುತ್ವವಾದಿಯನ್ನ ಪ್ರತಿಪಾದಿಸ್ತಾ ಇರೋದಕ್ಕೆ ಸ್ವಾಗತನ ಮಾಡ್ತಾ ಇತ್ತು. ಅದಕ್ಕೂ ಕೂಡ ಒಂದಷ್ಟು ನೆನಪಿಸುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಿಂದೆ ಕನಕಪುರದ ಕಪಾಲಿ ಬೆಟ್ಟದಲ್ಲಿ ಯೇಸು ಪ್ರತಿಮೆಯನ್ನ ನಿರ್ಮಾಣ ಮಾಡಕ್ ಹೋದಾಗ ನನ್ನನ್ನ ಯೇಸು ಕುಮಾರ ಅಂತ ಕರೆಯುತ್ತಿದ್ರು. ಆಗ ನನ್ನನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮನವೊಲಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಈಗ ಇದಕ್ಕಿದ್ದ ಹಾಗೆ ಹಿಂದೂ ಮೇಲೆ ಪ್ರೀತಿ ಬಂದಿದೆ ಅನ್ನೋ ರೀತಿಯಲ್ಲಿ ನನ್ನನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ನಾನು ಹಿಂದಿನಿಂದನೂ ಕೂಡ ಎಲ್ಲಾ ಧರ್ಮಗಳನ್ನು ಪ್ರೀತಿಸ್ತಾ ಬಂದಿದ್ದೇನೆ ಮತ್ತು ಸ್ವಂತ ಧರ್ಮವಾದಂತ ಹಿಂದೂ ಧರ್ಮದಲ್ಲಿ ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಹಿಂದೂ ಧರ್ಮದಲ್ಲೇ ಸಾಯ್ತೇನೆ, ಹುಟ್ಟಿದ್ದು ಇಲ್ಲೇ ಸಾಯುದು ಇಲ್ಲೇ ಅನ್ನುವಂತ ಮಾತನ್ನ ಪದೇ ಪದೇ ಹೇಳುವ ಮೂಲಕ ನಾನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಯಾವುದೇ ತಪ್ಪಿಲ್ಲ ಅನ್ನುವಂಥದ್ದು ಮತ್ತು ಹಾಗೇನಾದ್ರು ತಪ್ಪಾಗಿದ್ರೆ ಅದಕ್ಕೆ ಹೈಕಮಾಂಡ್ ನನ್ನನ್ನ ಸ್ಪಷ್ಟನೆ ಕೇಳುತ್ತೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅನ್ನುವಂತ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ರಾಜ್ಯದ ಒಂದಷ್ಟು ನಾಯಕರು ಏನ್ ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಒಂದ್ ಕಡೆ